ಶ್ರೀರಂಗಪಟ್ಟಣ ನಮ್ಮ ಸ್ವಾಮಿಗಳು ಹೇಳಿದ್ರು, ಹಿಸ್ಟಾರಿಕಲ್ ಪ್ಲೇಸ್. ನೀವು ಕನ್ನಂಬಾಡಿ ಒಳಗಡೆ ಹೋದರೆ ಫಸ್ಟು ಅಡಿಗಲ್ಲು ಹಾಕಿರೋದೇ ಟಿಪ್ಪು ಸುಲ್ತಾನ್ ಅವರು ಕನ್ನಂಬಾಡಿ ಕಟ್ಟಕ್ಕೆ. ಏನೋ ಗುರುಗಳೇ ನೋಡಿದಿರ ನೀವು, ಕುಮಾರು ನೋಡಿದಿರಲ್ಲ, ಫಸ್ಟ್ ಹಾಕೋರು ಧೈರ್ಯನೇ ಇಲ್ಲ ಹೇಳಕ್ಕೆ ಅದನ್ನ. ಯಾಕೆಂದರೆ ಅಂಬೇಡ್ಕರ್ ಹೇಳಿದ್ರೆ ಯಾರಿಗೆ ಚರಿತ್ರೆ ಗೊತ್ತಿಲ್ವೋ ಅವರು ಚರಿತ್ರೆ ನಿರ್ಮಾಣ ಮಾಡೋಕ್ಕಾಗಲ್ಲ. ಈ ಕಡೆ ಟಿಪ್ಪು ಅವ್ರಿಗೆ ಮಸೀದಿ ಇತ್ತು, ಆ ಕಡೆ ಶ್ರೀರಂಗಪಟ್ಟಣ ದೇವಸ್ಥಾನ ಇದೆ. ಈ ಕಡೆ ಅಲ್ಲವೋ ಅಕ್ಬರ್ ಅಂತಾರೆ, ಈ ಕಡೆ ಗಂಟೆನೂ ಹೊಡಿತದೆ. ಎರಡೂ ಕೇಳ್ಕೊಂಡಿದ್ರಲ್ಲ ಅವರು. ಇವತ್ತಿನ KRS ಅಣೆಕಟ್ಟೆಯನ್ನ ಕಟ್ಟೋದರ ಸಂಪೂರ್ಣ ಜವಾಬ್ದಾರಿ ನಾಲ್ವಡಿ ಕೃಷ್ಣರಾಜ ಒಡೆಯರ್. ಪ್ರಾರಂಭದಿಂದ ಮುಕ್ತಾಯದವರೆಗೆ ಅವರೇ ಇದ್ದಿದ್ದು. ಅವರದೇ ಬೊಕ್ಕಸದ ಹಣ, ಅವರ ತಾಯಿಯ ಹಣ, ಅವರ ಪತ್ನಿಯ ಮೈ ಮೇಲಿನ ಹಣ, ಇದನ್ನ ವಿನಿಯೋಗ ಮಾಡಿ KRS ಡ್ಯಾಮನ್ನು ಕಟ್ಟಿದ್ದಾರೆ. ಹೀಗಾಗಿ ಅದರ ಸಂಪೂರ್ಣ ಶ್ರೇಯಸ್ಸು ನಾಲ್ವಡಿ ಕೃಷ್ಣರಾಜ ಒಡೆಯರ್ಗೆ ಸಲ್ಲುತ್ತೆ. ಆದರೆ ಈ ಹರಿಯುವ ಕಾವೇರಿ ನದಿಗೆ ಒಂದು ಅಣೆಕಟ್ಟೆಯನ್ನು ಕಟ್ಟಬೇಕು ಅಂತೇಳಿ ಟಿಪ್ಪು ಸುಲ್ತಾನ್ 1791ರಲ್ಲಿ ಒಂದು ಯೋಜನೆ ತಯಾರು ಮಾಡಿದ್ದು ನಿಜ. ಅದಕ್ಕೋಸ್ಕರ ಒಂದಷ್ಟು ಹಣವನ್ನು ಒಂದು ಚೀಲದಲ್ಲಿ ಹಾಕಿ ಎತ್ತಿಟ್ಟಿದ್ದು ನಿಜ. ಅವರು ಒಂದು ಕನಸನ್ನು ಕಂಡಿದ್ರು ಕಟ್ಟಬೇಕು ಅಂತ. ಆದರೆ 3ನೇ ಮೈಸೂರು ಯುದ್ಧ ಪ್ರಾರಂಭ ಆಗಿ ಆ ಕನಸು ನನಸಾಗಲಿಲ್ಲ, ಅದು ಹಾಗೆ ನಿಂತೋಯ್ತು. ಆ ಡ್ಯಾಮ್ ಏನು ಕಟ್ಟಬೇಕು ಅಂತಿದ್ರು ಅದು ಈ KRS ಡ್ಯಾಮಿನ ಜಾಗ ಅಲ್ಲ, ಅದಕ್ಕಿಂತ ಹಿಂಭಾಗದಲ್ಲಿರುವಂಥ ಜಾಗ. ಯಾಕೆಂದ್ರೆ ಅದು ಪ್ರಾಜೆಕ್ಟ್ A ಅಂತ ಹೇಳಿದರೆ ಇದು ಪ್ರಾಜೆಕ್ಟ್ B ಅಂತ ಹೇಳ್ಬೋದು. ಎಗೂ ಬಿಗೂ ಸಂಬಂಧ ಇಲ್ಲ. ಈ ಸಂಪೂರ್ಣ ಇವತ್ತಿನ KRS ಕೃಷ್ಣರಾಜ ಸಾಗರ ಅಂತ ಏನಿದೆಯೋ ಇದರ ಸಂಪೂರ್ಣ ಕ್ರೆಡಿಟು ನಾಲ್ವಡಿ ಕೃಷ್ಣರಾಜ ಒಡೆಯರಿಗೆ ಮತ್ತು ಬ್ರಿಟಿಷರ ಕಾಲದ ತಂತ್ರಜ್ಞರಿಗೆ ಮತ್ತು ಆ ಕಾಲದ ನಮ್ಮ ಭಾರತೀಯ ಇಂಜಿನಿಯರ್ಗಳು ಅಥವಾ ಅಧಿಕಾರಿಗಳು, ದಿವಾನರುಗಳಿಗೆ ಸಲ್ಲುತ್ತೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.